ಸ್ಕಿನ್ನಲ್ಲಿ ಆಗಿರುವಂಥ ಟ್ಯಾನನ್ನು ಬುಡ ಸಮೇತ ತೆಗೆದು ಹಾಕ್ಬೇಕಾ? ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಅದರ ಸೊಲ್ಯೂಷನ್ನು ನಿಮಗೆ ಇಲ್ಲಿ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೋಸ್ಕರ ಈಗ ಒಂದು ಟ್ಯಾನ್, ಬಿಸಿಲಿಗೆ ಆಗಿರುವಂಥ ಟ್ಯಾನನ್ನು ನಾವು ಕಡಿಮೆ ಮಾಡ್ಕೊಳೋದಕ್ಕೋಸ್ಕರ ಒಂದು ಒಳ್ಳೆಯ ಹೋಮ್ ರೆಮಿಡಿ ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದರೆ ಈ ಮೊದಲಿಗೆ ವಿಡಿಯೋ ನೋಡಿದರೆ ನೀವು ನಮ್ಮ ಸ್ಕಿನ್ನು, ಇದು ನಮ್ಮ ಸ್ಕಿನ್ ಅನ್ನೋಷ್ಟು ನಮ್ಗೆ ಒಂದು ಡೌಟ್ ಬರುತ್ತೆ. ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ ನಮ್ದಾಗುತ್ತೆ. ಟ್ಯಾನ್ ಎಲ್ಲ ಹೊಡೆದೋಡಿಸುವಂಥಷ್ಟು ನಾನು ಇವತ್ತು ಮಾಡಿ ತೋರಿಸುವಂಥ ಹೋಮ್ ರೆಮಿಡಿ ಐತಿ. ಪ್ರತಿದಿನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿರಿ. ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಹಚ್ಚಬೇಕು ಅಂತ ಹೇಳೋದು ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಅದರದ್ದು ಡೆಮೋನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತು ನನ್ನ ಸ್ಕಿನ್ನಿಗೆ ಹಚ್ಚಾದ್ಮೇಲೆ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸಾಕಂತೈತಿ ಅಂತ ಹೇಳಿ ನೀವು ನೋಡ್ಬೋದು. ಎಷ್ಟೇ ಟ್ಯಾನ್ ಆಗಿರಲಿ ಸ್ಕಿನ್ನು, ಒಂದೆಲ್ಲ ಟ್ಯಾನನ್ನು ಹೊಡೆದೋಡಿಸ್ತೈತಿ. ನಮ್ಮ ಒರಿಜಿನಲ್ ಸ್ಕಿನ್ನನ್ನು ನಮಗೆ ತಂದು ಕೊಡೋದ್ರಲ್ಲಿ ಮೊದಲೇ ಸ್ಥಾನ ಈ ಒಂದು ಹೋಮ್ ರೆಮಿಡಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ನಾವು ಕಪ್ಪದೀವಿ, ನಾವು ಬೆಳ್ಳಗದೀವಿ, ನಾವು ಕೆಂಪದೀವಿ, ಅದನ್ನೆಲ್ಲಾನು ನೀವು ಇಲ್ಲಿ ನೋಟಿಸ್ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಸ್ಕಿನ್ ದೇವ್ರು ಕೊಟ್ಟಂತ ಬಣ್ಣ ಯಾವುದು ಮೋಸ ಆಗಿರಂಗಿಲ್ಲ. ಎಲ್ಲರಿಗೂ ಅವ್ರವ್ರ ತಕ್ಕಂಗ ಅವ್ರ ಹೆರಿಡಿಟಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ನಮ್ಗೆ ನಮ್ಮ ಬಣ್ಣ ಬಂದಿರ್ತೈತಿ. ನಾವು ತೀರಾ ಕಪ್ಪಗದೀವಪ್ಪ ಅಂತ ಅಂದ್ರೆ ಚೂರು ಲೈಟ್ ಆಗಿ ನಾವು ಪ್ರತಿದಿನ ನಾವು ಒಳ್ಳೆ ಒಂದು ಸ್ಕಿನ್ ಕೇರ್ ಆಯ್ತು, ಆಮೇಲೆ ಒಳ್ಳೆ ಒಂದು ಈ ರೀತಿಯಾಗಿರುವಂಥ ಪ್ಯಾಕ್ಗಳನ್ನಾತು, ಆಮೇಲೆ ಈ ರೀತಿಯಾದಂಥ ಸ್ಕ್ರಬ್ಗಳನ್ನಾತು, ನಾವೀಗ ಹೋಮ್ ರೆಮಿಡಿಗಳನ್ನೇ ಬೇಕಾದಷ್ಟು ನಾವು ಮನೇಲೇನೆ ನಾವು ಕಂಡುಕೊಳ್ಳುವಂಥ ಹೋಮ್ ರೆಮಿಡಿಗಳು ಬೇಕಾದಷ್ಟು ಅದಾವು. ಅದನ್ನ ನೀವು ಪ್ರತಿದಿನ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡ್ತಾ ಬರೋದಾಗ್ಲಿ, ಸ್ಕ್ರಬ್ ಮಾಡ್ತಾ ಬರೋದಾಗ್ಲಿ, ಈ ರೀತಿಯಾಗಿರುವ ಟ್ಯಾನ್ ಹೊಡೆದೋಡಿಸುವಂಥ ಒಂದು ಈ ರೀತಿ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಕೊತ ಬಂದ್ರೆ ತೀರಾ ಕಪ್ಪಿಗಿದ್ದವರು ಸ್ವಲ್ಪನಾದ್ರೂ ನೀವು ಲೈಟ್ ಆಗ್ಬೋದು ಅಂತ ಹೇಳಂದು ನಾನು ಹೇಳ್ತೀನಿ. ತೀರಾ ಕಪ್ಪಿಗಿದ್ದವ್ರು ತೀರಾ ಬೆಳ್ಳಗಾಗ್ತೀರಿ, ಕೆಂಪಾಗ್ತೀರಿ ಅಂತ ಹೇಳಂತೀನಿ ನಾನೇನು ನಿಮಗೆ ಭರವಸೆ ಕೊಡಂಗಿಲ್ಲ. ಆದ್ರೆ ಈಗ ನಾವು ಸ್ವಲ್ಪ ಕಪ್ಪಿರ್ತೀವಿ ಅಂತ ಅಂದಾಗ ನಮಗೆ ಟ್ಯಾನ್ ಆದಾಗ ಇನ್ನೂ ಸ್ವಲ್ಪ ನಾವು ಕಪ್ಪು ಕಾಣ್ತೀವಿ. ಅದನ್ನ ನಾವು ಹೊಡೆದೋಡಿಸ್ಬೇಕು ಅಂತ ಅಂದ್ರೆ ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡ್ಬೋದು. ಬರೀ ಇವತ್ತು ನಾನು ಹೇಳ್ಕೊಡುವಂಥ ಒಂದು ಹೋಮ್ ರೆಮಿಡಿ ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ನೀವು ಒಂದೇ ಒಂದ್ಸರ್ತಿ ನೀವು ಅದನ್ನ ಯೂಸ್ ಮಾಡಿದ್ರು ಸಾಕು. ಅದನ್ನ ನೀವು ಪ್ರತಿದಿನ ನಿಮ್ಮಷ್ಟಕ್ಕೆ ನಿಮ್ಗೆ ನೀವು ಅದನ್ನ ಹಚ್ಕೋಬೇಕು ನಾವು ಅಂತ ಅನಿಸುತ್ತೆ. ಆದ್ರೆ ನಾನು ಇವತ್ತು ಹೇಳ್ಕೊಡುವಂಥ ಹೋಮ್ ರೆಮಿಡಿ ದಿನಾಲೂ ಮಾತ್ರ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಒಂದು ದಿನ ಬಿಟ್ಟು ಒಂದಿನ ಇದನ್ನ ನೀವು ಹಚ್ಬೇಕಾಗತ್ತಿ. ಬರೀ ನಾನು ಹೆಂಗೆ ರೆಡಿ ಮಾಡಿದೆ ಮತ್ತು ಅದನ್ನ ಹಚ್ಕೊಳೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಈಗ ನಾನು ಹಚ್ಕೊಂಡು ಕೂತ್ಕೊಂಡಿದ್ದೀನಿ. ನೋಡ್ರಿ, ನಿಮ್ಗೆ ಇಷ್ಟೊಳಗೆ ನಿಮ್ಗೆ ಕಾಣಿಸ್ತಿರ್ಬೋದು. ನಾನೀಗ ಈ ಒಂದು ಹೋಮ್ ರೆಮಿಡಿ ನಾನು ಮಾಡಿಕೊಂಡೆ ನಾನು ಕೂತ್ಕೊಂಡಿರೋದು. ಇಷ್ಟೇ ಡಿಫ್ರೆನ್ಸ್ ನೋಡ್ಬೋದು ನೀವು ನನ್ನ ಕೈಯಲ್ಲಿರುವಂಥ ಹೊಳಪು. ಇಲ್ಲಿ ನೋಡ್ರಿ ಇಷ್ಟು. ಆಮೇಲೆ ಎಷ್ಟು ಸಾಫ್ಟ್ ಆಗ್ತವೆ ಅಂತ ಹೇಳಂದ್ರೆ ಸ್ಕಿನ್ನು ಅಷ್ಟೇ ಸಾಫ್ಟ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ ಇರುವಂಥ ಟ್ಯಾನನ್ನು ಹೊಡೆದೋಡಿಸುವಂಥ ಒಳ್ಳೆ ಒಂದು ಕೆಲಸ ಈ ಒಂದು ಹೋಮ್ ರೆಮಿಡಿ ಮಾಡ್ತೈತೆ ನಮ್ಗೆ. ಸ್ವಲ್ಪ ಊರಿಗೆ ಹೋಗಿ ಬಂದಿದ್ದಕ್ಕೋಸ್ಕರ ನನ್ನ ಸ್ಕಿನ್ ಕೇರನ್ನು ನಾನು ಬಿಟ್ಬಿಟ್ಟಿದ್ದೆ. ಹಾಗಾಗಿ ಪೂರ್ತಿಯಾಗಿ ಸ್ಕಿನ್ ಟ್ಯಾನ್ ಆಗಿರೋದ್ರಿಂದ ಇವತ್ತು ಈ ಹೋಮ್ ರೆಮಿಡಿನ ನಾನು ಮಾಡ್ಕೊತಿದ್ದೆ. ಅದ್ರ ಜೊತೆಗೆ ನಿಮಗೂ ಈ ವಿಡಿಯೋನ ಶೇರ್ ಮಾಡಿದ್ರಾತು ಅಂತ ಹೇಳಂದು ಮಾಡಿದ್ದೀನಿ. ಎಲ್ಲರೂ ಈ ಒಂದು ಹೋಮ್ ರೆಮಿಡಿನ ನಿಮ್ಮ ಮನೆಯಾಗ ಟ್ರೈ ಮಾಡ್ತೀನಿ ಅನ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಅವಾಗಲೇ ನೀವು ಈ ಒಂದು ಸ್ಕಿನ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ ಎಲ್ಲಾನು ನೀವು ಆವಾಗಲೇ ಮಾಡ್ಕೋಬಹುದು. ಬರೀ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಕಸ್ತೂರಿ ಅರಿಶಿನ ಒಂದು ಬಾಂಡ್ಲೆಲಿ ಹಾಕಿ ಇದನ್ನ ನಾನು ಹುರ್ಕೊತೀನಿ. ಇದೇನು ಒಂದು ನಿಮ್ಮ ಹತ್ರ ನೀವು ಕಸ್ತೂರಿ ಅರಿಶಿನ ಇಲ್ಲ ಅಂತ ಅಂದ್ರೆ ನೀವು ಮನೇಲಿರುವಂಥ ಅರಿಶಿನೂ ನೀವು ಇಲ್ಲಿ ಬಳಸ್ಬೋದು. ಮನೇಲಿರುವಂಥ ಅರಿಶಿನ ಬಳಸೋದಾದ್ರೆ ಏನಾಗುತ್ತೆ, ನಮ್ಮ ಮುಖದ ಮೇಲೆ ಅರಿಶಿನ ಹಚ್ಚಿದೀವಿ ಅಂತ ಹೇಳಿದ್ರೆ ಸ್ವಲ್ಪ ಗೊತ್ತಾಗುತ್ತೆ. ಈ ಕಸ್ತೂರಿ ಅರಿಶಿನ ಆದರೆ ನಿಮ್ಗೆ ಅರಿಶಿನ ಬಳಸಿರೋದು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಕಸ್ತೂರಿ ಅರಿಶಿನ ತಗೋರಿ ಅಂತ ಹೇಳೋದು. ಆಮೇಲೆ ಕಸ್ತೂರಿ ಅರಿಶಿನ ನಮ್ಮ ಸ್ಕಿನ್ಗೆ ಭಾಳ ಒಳ್ಳೆ ಒಂದು ರಿಸಲ್ಟ್ ಕೊಡುವಂತ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಕಸ್ತೂರಿ ಅರಿಶಿನ ಬೆಟರ್ ಅಂತ ಹೇಳ್ತೀನಿ. ಇಲ್ಲ ಅಂತ ಅಂದರೂ ಮನೇಲಿರುವಂಥ ಅರಿಶಿನ ನೀವು ಇಲ್ಲಿ ಬಳಸ್ಕೋಬಹುದು. ಇಲ್ಲಿ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ ನಾನು. ಅದನ್ನ ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಆದ ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ಕಾಫಿ ಪೌಡ್ರು, 1 ಸ್ಪೂನ್ ಅಷ್ಟು ಚಹಾ ಪುಡಿ, 1 ಸ್ಪೂನ್ ಅಷ್ಟು ಸಕ್ಕರೆ, ಹಾಗೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಮತ್ತೆ 1 ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ. ಇಲ್ಲಿ ಕಾಫಿ ಪೌಡ್ರು ನಮ್ಮ ಸ್ಕಿನ್ ಅಲ್ಲಿರುವಂಥ ಒಂದು ಏನದು ಟ್ಯಾನ್ ಅನ್ನ ರಿಮೂವ್ ಮಾಡ್ತೈತಿ, ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡ್ತೈತಿ. ಮತ್ತೆ ಈ ಒಂದು ಕಾಫಿಯಿಂದ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಏನ್ ಮಾಡ್ತೈತಪ್ಪ ಅಂತ ಅಂದ್ರೆ ನಮ್ಮ ಟ್ಯಾನ್ ಅನ್ನು ರಿಮೂವ್ ಮಾಡ್ತೈತಿ, ಮತ್ತೆ ಸ್ಕಿನ್ ಗ್ಲೋ ಮಾಡ್ತೈತಿ. ಸನ್ ಬರ್ನ್ ಇದ್ರೆ ಅದನ್ನು ಕೂಡ ಅದು ತೆಗೆದು ಹಾಕತ್ತೆ. ಅಕ್ಕಿ ಹಿಟ್ಟು ಏನ್ ಮಾಡ್ತೈತಪ್ಪ ಅಂತ ಅಂದ್ರೆ ನಮ್ಮ ಸ್ಕಿನ್ ಅನ್ನ ಬ್ರೈಟ್ ಮಾಡ್ತೈತಿ, ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಸಕ್ಕರೆನೂ ಸಹಿತ ನಮ್ಮ ಸ್ಕಿನ್ ಅನ್ನ ಸ್ಕ್ರಬ್ ಮಾಡುತ್ತೆ, ಗ್ಲೈಕೋಲಿಕ್ ಆಸಿಡ್ ಮಾಡುವಂತ ಕೆಲಸನ ಇದು ಮಾಡುತ್ತೆ. ಇಲ್ಲಿ ಚಹಾ ಪುಡಿನ ಯಾಕೆ ಹಾಕಿದೀವಿ ಅಂದ್ರೆ ಇದು ಸಹಿತ ನಮ್ಮ ಸ್ಕಿನ್ ಅನ್ನ ಸ್ಕ್ರಬ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಅದಕ್ಕೋಸ್ಕರ ಇಷ್ಟನ್ನು ಹಾಕೊಂಡಿದೀವಿ. ಮತ್ತೆ ಇಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದೀವಪ್ಪ ಅಂದ್ರೆ ನಾವು ಇಲ್ಲಿ ನಿಮ್ಮ ಹತ್ರ ಫೇಸ್ ವಾಶ್ ಇದ್ರೆ ಫೇಸ್ ವಾಶ್ ಅನ್ನ ಆಡ್ ಮಾಡ್ಕೋರಿ. ಇಲ್ಲ ಅಂತ ಅಂದ್ರೆ ಬಾಡಿ ವಾಶ್ ಇದ್ರೆ ಬಾಡಿ ವಾಶ್ ಅನ್ನು ನೀವು ಇಲ್ಲಿ ಹಾಕೋಬಹುದು. ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿ ನೀವು ಬಾತ್ರೂಮ್ ಅಲ್ಲಿ ಇಟ್ಕೊಂಡ್ರಿ ಅಂತ ಅಂದ್ರೆ ನಾನು ಯಾವ ರೀತಿ ಬಳಸಬೇಕು ಅಂತ ಹೇಳೋದು ಮುಂದೆ ನಾನು ನಿಮಗೆ ಹೇಳ್ತೀನಿ.
ಇದಕ್ಕೆ ನಾನಿಲ್ಲಿ ನೀವು ಬಳಸೋವಾಗ ನೀವು ಮೊಸರಾದರೂ ಹಾಕ್ಕೋಬೋದು, ಇಲ್ಲ ರೋಸ್ ವಾಟರ್ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಬರೀ ನೀರಾದರೂ ನೀವು ಇದನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಮೊಸರು ಹಾಕ್ಕೊಂಡು ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದೀನಿ. ನಾನು ಇದನ್ನು ನಮ್ಮ ಸ್ಕಿನ್ನು, ಕೈ, ಕಾಲು, ನಮ್ಗೆ ಎಲ್ಲ ಕಡೆ ಒಟ್ಟು ನಮ್ಗೆ ಎಲ್ಲಿ ಸ್ಕಿನ್ನು ಟ್ಯಾನ್ ಆಗಿರ್ತೈತಿ, ಬೆನ್ನ ಹತ್ರ, ಕತ್ತು ಭಾಗ ಎಲ್ಲೆಲ್ಲೆಲ್ಲ ಟ್ಯಾನ್ ಆಗಿರ್ತೈತೋ ಅಲ್ಲೆಲ್ಲೆಲ್ಲ ಇದನ್ನ ಹಚ್ಚಿ ನಾವು ಸ್ವಲ್ಪ ಸ್ಕ್ರಬ್ ಮಾಡಬೇಕು. ಜಾಸ್ತಿ ಒತ್ತಿ ಸ್ಕ್ರಬ್ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ಲಿ ನಮ್ಮ ಕತ್ತು ಭಾಗ ಆಮೇಲೆ ಕಾಲು ಅಂತಲ್ಲೆಲ್ಲ ಏನು ಸ್ವಲ್ಪ ಸ್ಕಿನ್ನು ರಫ್ ಇರುತ್ತೆ, ಅಲ್ಲಿ ಒಂದು ಸ್ವಲ್ಪ ನಾವು ಸ್ಕ್ರಬ್ ಮಾಡಿದ್ರೆ ಒಂದು ಸ್ವಲ್ಪ ರಫಾಗಿ ಸ್ಕ್ರಬ್ ಮಾಡಿದ್ರೆ ನಡೀತೈತಿ. ಆದರೆ ನಮ್ಮ ಮುಖಕ್ಕೆ ಹಾಕಿದಾಗ ನಾವು ಸಾವಕಾಶವಾಗಿ ನನ್ನ ಸ್ಕ್ರಬ್ ಮಾಡಬೇಕಾಗತ್ತೆ. ಯಾಕಂತ ಅಂದರೆ ಚಾಪುಡಿ ಮತ್ತು ಇದ್ರೊಳಗೆ ಸಕ್ಕರೆ ಎಲ್ಲ ಹಾಕಿರ್ತೀವಿ. ನಾವು ಜಾಸ್ತಿ ಏನು ಒತ್ತಿ ನಾವು ಸ್ಕ್ರಬ್ ಮಾಡಿದಾಗ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸಾವಕಾಶವಾಗಿ ನಾವು ಇದನ್ನ ಸ್ಕ್ರಬ್ ಮಾಡಿಕೊಂಡು ತೆಗಿಬೇಕಾಗತ್ತೆ. ನೋಡ್ರಿ ಎಷ್ಟು ಚೆನ್ನಾಗಾಗುತ್ತೆ ಅಂದ್ರೆ ನಮ್ಮ ಸ್ಕಿನ್ನು. ನೀವು ಒಂದೇ ಒಂದು ಸರ್ತಿ ಹಚ್ಚಿ ನೋಡ್ರಿ ಫ್ರೆಂಡ್ಸ್, ಇದನ್ನ ನಮಗೆ ನಂಬಲು ಅಸಾಧ್ಯವಾಗಿದಂಥ ನಮ್ಮ ಸ್ಕಿನ್ ಆಗುತ್ತೆ. ಅಷ್ಟು ಗ್ಲೋ ಆಗುತ್ತೆ ಮತ್ತು ಅಷ್ಟು ಸಾಫ್ಟ್ ಆಗುತ್ತೆ, ಒಂಥರ ಬೆಣ್ಣೆ ರೀತಿ ಆಗುತ್ತೆ ನಮ್ಮ ಸ್ಕಿನ್ನು. ಅಷ್ಟು ಚೆನ್ನಾಗಿರುವಂಥ ಸ್ಕಿನ್ನನ್ನು ನಾವು ಪಡ್ಕೋಬೋದು. ಇಲ್ಲಿ ನಾನು ಮುಖ ಆಮೇಲೆ ಕೈಗೂ ನಾನು ಇಲ್ಲಿ ಹಚ್ಕೊಂಡಿದ್ದೀನಿ. ಯಾಕಂತ ಆದರೆ ಕೈಯಲ್ಲೂ ನಿಮಗೆ ಒಂದು ಕೈ ಇದು ಗ್ಲೋ ನೀವು ನೋಡ್ಬೋದು. ನಾನು ಅದನ್ನ ಕ್ಲೀನ್ ಮಾಡಿ ತೋರಿಸ್ತಾ ಗೊತ್ತಾಗುತ್ತೆ. ಇಲ್ಲಿ ನಾವು ಆಮೇಲೆ ಮೂಗು ಹತ್ರ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಏನಿರ್ತಾವೆ ಅಲ್ಲೆಲ್ಲ ಒಂದು ಸ್ವಲ್ಪ ಒತ್ತಿ ಒಂದು ಸ್ವಲ್ಪ ಸಾವಕಾಶವಾಗಿ ನಾವು ಮಸಾಜ್ ಮಾಡಿಕೊಂಡು ಈ ರೀತಿ ಅದನ್ನೇ ನೀವು ಒಣಗಕ್ಕೆ ಬಿಡಬೇಕು ಅಂತ ಅನ್ನಂಗಿಲ್ಲ, ಏನಿಲ್ಲ. ಇಷ್ಟು ಮಾಡಿ ತೆಗೆದ್ಮೇಲೆ ನಾನು ತೋರಿಸಿದ್ದೀನಿ ನಿಮಗೆ. ನೀವು ನಿಜವಾಗ್ಲೂ ನೀವು ನೋಡೋದಲ್ಲ, ನೀವು ಅದನ್ನ ಈ ಒಂದು ಸ್ಕ್ರಬ್ಬನ್ನು ಮಾಡಿಕೊಂಡು ನೋಡ್ರಿ. ಈ ಒಂದು ಹೋಮ್ ರೆಮಿಡಿನ ನೀವು ಮನ್ಯಾಗ ರೆಡಿ ಮಾಡ್ಕೊಂಡು ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣಿಸೋಂಥದ್ರಿಂದ ನೀವು ನೋಡ್ಬೋದು. ಇಲ್ಲೇ ಲೈವ್ ರಿಸಲ್ಟ್ ಇದೆ. ಯಾವುದೇ ರೀತಿ ನಾನಿಲ್ಲಿ ಎಡಿಟ್ ಮಾಡಿಲ್ಲ, ಏನಿಲ್ಲ. ನಿಮ್ಮ ಎದುರಿಗೆ ನನ್ನ ಮುಖಾನ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ಬೋದು ನಾನು ಒಳಗೆ ಹೋಗಿ. ಅದಾದರೆ ಏನಾಗುತ್ತೆ, ನೀವು ಎಡಿಟ್ ಮಾಡಿದಾರ ಹಂಗೆ ಹಿಂಗೆ ಅಂತ ಅನ್ಕೊಂತೀರ ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಎದುರಿಗೆ ಕೂತ್ಕೊಂಡು ನಾನು ಫೇಸ್ ವಾಶನ್ನು ಮಾಡೋದು ನೋಡ್ಬೋದು. ನೀವು ನನ್ನ ಕೈನೂ ನಾನು ತೊಳ್ಕೊಂಡಿದ್ದೀನಿ. ಇಲ್ಲಿ ನನ್ನ ಸ್ಕಿನ್ನು ಮತ್ತು ನಾವು ಎರಡು ಕೈಗೂ ನೀವು ಇಲ್ಲಿ ಡಿಫ್ರೆನ್ಸ್ ಅನ್ನ ನೋಡಬಹುದು. ಅದೇ ರೀತಿ ನಾವು ಒಂದು ಸ್ಕ್ರಬ್ ಮಾಡಿ ಮುಖ ವಾಶ್ ಮಾಡಿದಾಗ ನಾವು ರಫ್ ಆಗಿರುವಂತಹ ಟವಲ್ ತಗೊಂಡು ನಾವು ಮುಖನ ಒರೆಸ್ಕೋಬಾರ್ದು. ಈ ರೀತಿಯಾಗಿರುವಂತಹ ಒಂದು ಸಾಫ್ಟ್ ಆಗಿರುವಂತಹ ಟವಲ್ ತಗೊಂಡು ನಾವು ಮುಖನ ಸ್ವಲ್ಪ ಒತ್ತಿ ನೀರನ್ನ ತೆಗಿಬೇಕಾಗತ್ತೆ. ಇಲ್ಲಿ ನೋಡ್ರಿ, ನಿಮ್ಗೆ ಇಷ್ಟರೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಕೈ ನನಗೆ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬರೀ ಒಂದೇ ಸರ್ತಿಗೆ ಹಿಂಗಾಗಿ ಇಷ್ಟು ಕಲರ್ ಚೆನ್ನಾಗಿ ಬಂದಿತ್ತು. ಟ್ಯಾನ್ ರಿಮೂವ್ ಆಗೈತಿ. ಜಾಸ್ತಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ದಿನ ಬಿಟ್ಟು ಒಂದು ದಿನ ನೀವು ಇದನ್ನ ಹಚ್ಚಿರಿ. ಆಮೇಲೆ 15 ದಿನಾನು ಒಂದಿನ ಬಿಟ್ಟು ಒಂದಿನ ನೀವು ಇದನ್ನ ಹಚ್ಚಿ ಆದ್ಮೇಲೆ ವಾರಕ್ಕೊಂದ್ಸರ್ತಿ ನೀವು ಹಚ್ಕೊಂತ ಬರ್ಬೇಕಾಗತ್ತೆ. ಇದನ್ನ ಅಂದ್ರೆ ನಮಗೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗಿ ಹೋಗ್ಬಿಡ್ತೈತಿ. ನಂತರ ನಾವು ವಾರಕ್ಕೊಂದ್ಸರ್ತಿ ನಾವು ಇದನ್ನ ಟ್ರೈ ಮಾಡಿದ್ರು ನಮಗೆ ಒಳ್ಳೆ ರಿಸಲ್ಟ್ ಇದ್ರೊಳಗೆ ಪಕ್ಕಾ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತಿ ಅಂತ ಅಂದ್ರೆ ಇದು ಒಂದು ಟ್ಯಾನ್ ರಿಮೂವರ್ ಒಂದು ಸ್ಕ್ರಬ್. ಇದನ್ನ ನೀವು ರೆಡಿ ಮಾಡಿ ಇಟ್ಕೋರಿ, ಮನ್ಯಾಗ ರೆಡಿ ಮಾಡಿ ಇಟ್ಕೊಂಡು ಒಂದಿನ ಬಿಟ್ಟು ಒಂದಿನ ಹಚ್ಕೋರಿ. ಮುಖಕ್ಕೂ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಮುಖಕ್ಕೂ ಹಚ್ಕೊಂಡು ಕೈ, ಕಾಲು ಎಲ್ಲ ಕಡೆ ನೀವು ಏನು ನಮ್ಮ ಎಲ್ಲೆಲ್ಲೆಲ್ಲ ಎಲ್ಲಿ ನಮಗೆ ಸೂರ್ಯನ ಕಿರಣಗಳು ಬೀಳ್ತಾವ ಅಲ್ಲೆಲ್ಲ ನಮಗೆ ಟ್ಯಾನ್ ಆಗೇ ಆಗುತ್ತೆ. ಎಲ್ಲಿ ನಿಮಗೆ ಟ್ಯಾನ್ ಆಗೈತೋ ಅಲ್ಲೆಲ್ಲಾನು ನೀವು ಅದನ್ನ ಹಚ್ಚಿ ಜಾಸ್ತಿ ಹಚ್ಚಿ ತಿಕ್ಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸಾವಕಾಶವಾಗಿ ನೀವು ಅದನ್ನ ಮಸಾಜ್ ಮಾಡ್ತಾ 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 ಒಂದಿನ ಬಿಟ್ಟು ಒಂದಿನ ಮಸಾಜ್ ಮಾಡ್ತಾ ಸ್ನಾನ ಮಾಡ್ತಾ ಬರ್ರಿ. ಎಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಹೊಳಪಾಗುತ್ತೆ ಮತ್ತು ಅಷ್ಟ ಸ್ಮೂತೂ ಆಗುತ್ತೆ. ಅದಲ್ದನ ಒಂದಿನ ಬಿಟ್ಟು ಒಂದಿನ 15 ದಿನ ಮಾಡ್ರಿ. ಮತ್ತು ಒಂದು ವಾರಕ್ಕೆ ಒಂದ್ಸರ್ತಿ ನೀವು ಇದನ್ನ ಹಚ್ಚಿದ್ರು ಸಾಕು. ಯಾಕಂತ ಅಂದ್ರೆ ನಮ್ಮ ಸ್ಕಿನ್ ಇರುವಂತ ಎಲ್ಲ ಟ್ಯಾನ್ ಎಲ್ಲ ಹೋಗ್ಬಿಟ್ಟಿರ್ತೈತಿ. ಅಷ್ಟರ ಮೇಲೆ ನಾವು ವಾರಕ್ಕೆ ಒಂದ್ಸರ್ತಿ ಇದನ್ನ ಹಚ್ಚಿದ್ರು ಸಾಕು. 15 ದಿನ ಆದ್ಮೇಲೆ ಒಂದಿನ ಬಿಟ್ಟು ಒಂದಿನ 15 ದಿನ ಆದ್ಮೇಲೆ ವಾರಕ್ಕೆ ಒಂದ್ಸರ್ತಿ ಇದನ್ನ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. ಬಹಳ ಚೆನ್ನಾಗಿರುವಂತ ಒಂದು ಹೋಮ್ ರೆಮಿಡಿನ ಇವತ್ತು ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ನಾನು ಪ್ರತಿ ಸರ್ತಿನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ವಿಡಿಯೋಗಳನ್ನ ನೋಡ್ರಿ. ಆ ಒಂದು ಹೋಮ್ ರೆಮಿಡಿನ ನೀವು ಮನ್ಯಾಗ ಟ್ರೈ ಮಾಡ್ರಿ. ಒಳ್ಳೆ ರಿಸಲ್ಟ್ ಅಂತ ನಿಮ್ಮ ಪಕ್ಕ ಅಲ್ಲ 100% ಸಿಗುತ್ತೆ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಈ ಒಂದು ಹೋಮ್ ರೆಮಿಡಿನ ನೀವು ಮನ್ಯಾಗ ಟ್ರೈ ಮಾಡ್ರಿ. ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ. ಇವತ್ತೇನೆ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ರಿ. ಎಷ್ಟು ಚೆನ್ನಾಗಿರುವಂತ ಒಂದು ಟ್ಯಾನ್ ರಿಮೂವ್ ಮಾಡುವಂತ ಒಂದು ಸ್ಕ್ರಬ್ ಇದಾಗಿರ್ತೈತಿ ಅಂತ ಅಂದ್ರೆ ಒಂದ್ಸರ್ತಿ ನೀವು ಮಾಡಿ ನೋಡಿದ್ರೆ ಸಾಕು. ಡಬ್ಬ ತುಂಬಾ ಸರಿಯಾಗಿ ನಾ ಹೆಂಗಿದ್ರು ಹೇಳಿದೀನಿ, ಒಂದು ಡಬ್ಬದಾಗ ತುಂಬಿಟ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೊಂತ ಬರ್ಬೋದು. ಅದೇ ರೀತಿ ನೀವು ಒಂದು ಸ್ವಲ್ಪನೇ ಮಾಡ್ಕೊಂಡು ಟ್ರೈ ಮಾಡ್ರಿ. ಒಳ್ಳೆ ಚೆನ್ನಾಗಿ ನಿಮ್ಮ ಸ್ಕಿನ್ ಗ್ಲೋ ಬಂದೇ ಬಿಡುತ್ತೆ. ಅಷ್ಟರ ಮೇಲೆ ನೀವು ಒಂದು ದೊಡ್ಡ ಡಬ್ಬದಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಬಾತ್ರೂಮ್ ಮೇಲೆ ಇಟ್ಕೊಂಡು ಪ್ರತಿ ಒಂದಿನ ಬಿಟ್ಟು ಒಂದಿನ ಇದನ್ನ ಹಚ್ಕೊಂತ ಬರ್ರಿ. ನಿಮ್ಮ ಸ್ಕಿನ್ ಅನ್ನ ನೀವೇ ನೋಡ್ಕೊಂಡು ನೀವು ರೀತಿ ಅಂತ ಆಶ್ಚರ್ಯ ಪಡ್ತೀರಾ. ಅಷ್ಟು ಚೆನ್ನಾಗಿರುವಂತ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆದ್ರೆ ಏನ್ ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.